ಡಿಗ್ರಿ ಭಾಳ ಕೀಳಾಗಿ ಮಾತಾಡ್ತಿದ್ರು. ಅದು ಭಾಳ ಕೆಟ್ಟದಾಗಿ ಅನಿಸ್ತಿತ್ತು ನನಗೆ. ಭಾಳ ಕೆಟ್ಟದಾಗ ಹೆಂಗೆ ಒಬ್ಬ ಊರಾಗ ಅಸ್ಪೃಶ್ಯ ಊರ ಹೊರಗಿರ್ತಾನೋ ಹಾಗೆ ಕನ್ನಡ ಎಮ್ ಎ ಹೋದ್ರು ಭಾಳ ಕೆಟ್ಟದಾಗಿ ಮಾತಾಡ್ತಿದ್ರು. ದುರಾದೃಷ್ಟ ಸರ್, ಯೂನಿವರ್ಸಿಟಿ ಒಳಗೆ ಸುಧಾ ಏನೋ ಅನ್ಬೇಕು ಗೊತ್ತಿಲ್ಲ, ಎಮ್ ಎ ಫಸ್ಟ್ ಇಯರ್ಗೆ ನನ್ನ ಪೋತೆ ಅಂತಂದರೆ ಸ್ವಲ್ಪ ನಮ್ಮ ಹೆಡ್ಗಳು ಪ್ರೊಫೆಸರ್ಗಳು SC ಅಂತ ಅನ್ಕೊಂಡಿಲ್ಲ ನನ್ನ ಆರಂಭದಲ್ಲಿ. ಪೋತೆ ಅಂದರೆ ಮರಾಠ ಪದ ಅಂತ ತಿಳ್ಕೊಂಡು ಲಕ್ಕಿಲಿ 61% ಪಾಸ್ ಆಗಿದ್ದೆ. ಕುವೆಂಪು ಅವರು ರಾಮಾಯಣ ದರ್ಶನಂ ಬರೆಯುವಾಗೇನೋ ಚಾಲೆಂಜ್ ತಗೊಂಡು ಯಾರೋ ಏನೋ ಅಂದರು ಅಂತ ಇವ ಬರೀಬಹುದಾ ಅನ್ನೋ ಸಂದರ್ಭದಲ್ಲಿ ವಿಜಯಶಂಕರ್ ಅವರು ಜಾನಪದ ಬಗ್ಗೆ ಒಂದು ಮಾತು ಹೇಳಿದ್ರು. ವಿಜಯಪುರದಿಂದ ನಾನು ಬಂದಾಗ MA ಕನ್ನಡಕ್ಕೆ ನನಗೆ ಸೀಟ್ ಸಿಗಲಿಲ್ಲ. ಮಗುಬರಾದರು ಸಣ್ಣದೊಂದು ಕಾರ್ಡ್ ಹಾಕಿದ್ರು, ನಿನಗೆ ಕನ್ನಡ ಮತ್ತು ಜಾನಪದ MAಗೆ ಸೀಟ್ ಕೊಡಲಾಗಿದೆ, ಬರಬೇಕು ಅಂತ. ಮನೆಯಲ್ಲಿ ಬಡತನ ಇತ್ತು, ಎಲ್ಲೋ BEdಗೆ ಅರ್ಜಿ ಹಾಕಿ ಹೋಗಬೇಕು ಅಂತ ಕೂತಿದ್ದೆ. ಪೋಸ್ಟ್ಮೆನ್ ಪೋಸ್ಟ್ ಕಾರ್ಡ್ ತಂದು ಕೊಟ್ಟ ನನಗೆ, ಕಲಬುರ್ಗಿಗೆ ಹೋಗು ಅಂತ ಹೇಳಿ. ಮೊದಲು ಕಲಬುರ್ಗಿಗೆ ಬರುವಾಗ ನನಗೆ ಅರ್ಜಿ ಹಾಕ್ಲಿಕ್ಕೆ ಬರುವಾಗ ಬಿಜಾಪುರದಲ್ಲೇ ಜ್ವರ ಬಂದು ಇಲ್ಲಿ ಕಲಬುರ್ಗಿ ಬರೋತನ ಜ್ವರ ಬಿಟ್ಟಿರಲಿಲ್ಲ ನಾನು. ನಮ್ಮ ಬ್ಯಾಂಕ್ ಅವಾಗ ಅಲ್ಲಿ ಕ್ವಾರ್ಟರ್ಸ್ ಹತ್ರ ಇತ್ತು. ಲೈನ್ ಹಚ್ಚಿ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ನ ನಮ್ಮ ಬಿಜಾಪುರದವರೊಬ್ಬರು SB ಕಾಲೇಜಿನಲ್ಲಿ ಲೆಕ್ಚರಿದ್ದು. ಅವ್ರ ಮಕ್ಕಳಿಬ್ಬರು ನನಗೆ ಹೆಣ್ಮಕ್ಳು, ಅವ್ರ ಸೀಟ್ ಬಿಟ್ಟು ನನ್ನ ಬಸ್ ಸೀಟ್ ಮೇಲೆ ಮಲಗಿಸ್ಕೊಂಡು ಕರ್ಕೊಂಡ್ಬಂದರು. ಅವರೇ ಅರ್ಜಿ ಫಾರ್ಮ್ ತುಂಬಿದ್ರು, ಅವರೇ ಹಾಕಿದರು. MA ಸೀಟ್ ಪೂರ್ವದಲ್ಲಿ ನನ್ನ ತಂದೆ ದುಡ್ಡಿರಲಿಲ್ಲ ನನಗೆ ಬರಲಿಕ್ಕೆ. ನಮ್ಮ ಅಜ್ಜಿ ತವ್ರ ಮನೆ ಚಿಕ್ಕಬೇಲೂರು ಅಂತಿದೆ, ಪಕ್ಕದಲ್ಲಿ 2 ಕಿಲೋಮೀಟರ್. ಅಲ್ಲಿ ಹೋಗಿ ನಮ್ಮ ತಂದೆ ಬಡ್ಡಿ ಸಾಲ ತಂದು ನನಗೆ ಕೊಟ್ಟು ಇಲ್ಲಿ ಕಳಿಸಿದ್ರು. ಹಾಗೆ ಅರ್ಜಿ ಹಾಕಿದಾಗ ಮಗುಬರಾದರು ಸಣ್ಣ ಕಾರ್ಡ್ ಕಳಿಸಿ ಅಡ್ಮಿಷನ್ ಕೊಟ್ಟರು. ಆ ಜಾನಪದ ಕ್ಲಾಸಿಗೆ 3 ರಿಂದ 10 ಜನ ಇರ್ತಿದ್ವಿ. ಕನ್ನಡ MAಗೆ 50 ಜನ ಇರ್ತಿದ್ರು. ಸೂರ್ಯಕಾಂತ್ ಅವ್ರಿಗೆ ಗೊತ್ತಿದೆ, ನನ್ನ ವಾರ್ಗಿನೇ ಅವರು. ಜಾನಪದ ಓದುವಾಗ ಎಲ್ಲರೂ ಜಾನಪದನಾ, ಅದು ಕನ್ನಡ ಅಲ್ಲ, ಶಿಷ್ಟ ಅಲ್ಲ. ಡಿಗ್ರಿ ಭಾಳ ಕೀಳಾಗಿ ಮಾತಾಡ್ತಿದ್ರು. ಅದು ಭಾಳ ಕೆಟ್ಟದಾಗಿ ಅನಿಸ್ತಿತ್ತು ನನಗೆ. ಭಾಳ ಕೆಟ್ಟದಾಗ ಹೆಂಗೆ ಒಬ್ಬ ಊರಾಗ ಅಸ್ಪೃಶ್ಯ ಊರ ಹೊರಗಿರ್ತಾನೋ ಹಾಗೆ ಕನ್ನಡ MA ಹೋದ್ರು ಭಾಳ ಕೆಟ್ಟದಾಗಿ ಮಾತಾಡ್ತಿದ್ರು. ದುರಾದೃಷ್ಟ ಸರ್, ಯೂನಿವರ್ಸಿಟಿ ಒಳಗೆ ಸುಧಾ ಏನೋ ಅನ್ಬೇಕು ಗೊತ್ತಿಲ್ಲ, MA ಫಸ್ಟ್ ಇಯರ್ಗೆ ನನ್ನ ಪೋತೆ ಅಂತಂದರೆ ಸ್ವಲ್ಪ ನಮ್ಮ ಹೆಡ್ಗಳು ಪ್ರೊಫೆಸರ್ಗಳು SC ಅಂತ ಅನ್ಕೊಂಡಿಲ್ಲ ನನ್ನ ಆರಂಭದಲ್ಲಿ. ಪೋತೆ ಅಂದರೆ ಮರಾಠ ಪದ ಅಂತ ತಿಳ್ಕೊಂಡು ಲಕ್ಕಿಲಿ 61% ಪಾಸ್ ಆಗಿದ್ದೆ. ಬಂದು ಭೇಟಿ ಅದೇ ಸ್ವೀಟು ತಗೊಂಡ್ರು, ಕಂಗ್ರಾಟ್ಸಪ್ಪ ಅಂತ ಹೇಳಿದ್ರು. ಮತ್ತು ಒಳಗೆ ಕರೆದಿಂದ ಯಾವುದು ಜಾತಿ ಅಂದರು. ನಾನು SC ಸರ್ ಅಂದೆ. ಊರಿಗೆ ಹೋಗಿ ಸ್ವೀಟ್ ಹಂಚು ಬರಟ್ಟಿಗೆ ನನ್ನ ಮಾರ್ಕ್ಸು ನನ್ನ ಸ್ನೇಹಿತನಿಗೆ, ನನ್ನ ಸ್ನೇಹಿತನ ಮಾರ್ಕ್ಸು ನನಗೆ ಮಾಡಿಬಿಟ್ಟಿದ್ರು. 2ನೇ ರ್ಯಾಂಕ್ ಮಾಡಿಬಿಟ್ಟಿದ್ರು. ಫ್ಯಾಕ್ಟ್ ಇದು. ಹಳೆ ಮಾರ್ಕ್ಸ್ ಕಾರ್ಡ್ ತೆಗೆದು ನೋಡಿದ್ರೆ ಸಿಗುತ್ತೆ. ದಿಸ್ ಇಸ್ ಫ್ಯಾಕ್ಟ್. ಆಯಿತು, ಅವನಿಗೆ ನನಗೆ ಅಪಾಯಿಂಟ್ಮೆಂಟ್ ಬಂತು ಒಂದು MA ಮುಗಿದ್ಮೇಲೆ. ಅವನ ಕೈ ಮುಗಿದು ರಿಕ್ವೆಸ್ಟ್ ಮಾಡಿದೆ, ನಾನು ಇಲ್ಲಿ ಆಗ್ತೇನೆ, ನೀನು ಬಿಡು ಅಂತ. ಅದು ಬಿಟ್ಟು ಬಂದೆ ನಾನು. ಬೀದರ್ನಲ್ಲಿ ಕರ್ನಾಟಕ ಕಾಲೇಜ್ ನೌಕರಿ ಬಿಟ್ಟು ಬಂದೆ ನಾನು. ಅವನಿಗೆ ಆಯಿತು. ಮತ್ತು ನಾನು ಇಲ್ಲಿ ಬಂದೆ. ಆವಾಗ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಮೊಟ್ಟ ಮೊದಲ ನೆಟ್ ಪರೀಕ್ಷೆ ಪಾಸಾದ ಹುಡುಗ ನಾನು. ಮೊಟ್ಟ ಮೊದಲ ಅಲ್ಲಿಂದ ಚಾಲೆಂಜ್ ಮಾಡ್ತಾ ಹೇಗೆ ಕುವೆಂಪು ಅವರಿಗೆ ಬರೆಯೊಳಗೆ ಅಪಮಾನ ಆಯಿತು, ಇದನ್ನು ನಿರಂತರ ನನಗೆ ಅಪಮಾನ ನಿತ್ಯ ಕಾಡ್ತಾ ಇತ್ತು. ಜಾನಪದ ಓದಿದ ಮೇಲೂ ಜಾನಪದ ಬರಗಾರ ಬಿಡ್ರಿ ಅಂತಿದ್ರು. ಅದು ಕ್ರಿಯೇಟಿವ್ ಯಾಕೆ ಬರಿಬಾರ್ದು ನಾನು ಅಂತ ಹೇಳಿ ಚಾಲೆಂಜ್ ತಗೊಂಡು ಕ್ರಿಯೇಟಿವ್ ರೈಟಿಂಗ್ ಹೆಜ್ಜೆ ಇಟ್ಟೆ. ಕ್ರಿಯೇಟಿವ್ ರೈಟಿಂಗ್ ಹೆಜ್ಜೆ ಇಟ್ಟಾಗ ಆಕೆ ಹುಡುಗಿ ಸರ್, ಕಾಲೇಜ್ ಪ್ರಾಧ್ಯಾಪಕರು ನನಗೆ ಗೊತ್ತಿರೋರು ನಿಮ್ಗೆ ಗೊತ್ತಿರೋರು ಮಾತಾಡಿ ನನ್ನ ಕಿವಿಗಿದೆ, ಏನ್ರಿ ಅವ್ನು ಪೋತೆ ಯಾವಾಗ ನೋಡಿದ್ರು ಅಂಬೇಡ್ಕರ್ ತರ್ತಾನೆ ಎಲ್ಲ ವೇದಿಕೆಯಲ್ಲಿ. ಅವಾಗ ನನಗೆ ಭಾಳ ನೋವಾಗ್ತಿತ್ತು. ಯಾಕಪ್ಪ, ಅಂಬೇಡ್ಕರ್ ಸಾರ್ವತ್ರಿಕ ವ್ಯಕ್ತಿ ಅಲ್ವಾ? ಗಾಂಧಿ ಹೇಗೆ ಸಾರ್ವತ್ರಿಕ ವ್ಯಕ್ತಿ ಆಗ್ತಾರೆ ಹಾಗೆ ಅಂಬೇಡ್ಕರ್ ಸಾರ್ವತ್ರಿಕ ವ್ಯಕ್ತಿ ಆಗಲ್ವಾ? ಯಾಕೆ ಅವ್ರನ್ನ ಜಾತಿಯಿಂದ ಅಳಿತಾರೆ ಅನಿಸ್ತಿತ್ತು. ನಿರಂತರವಾಗಿ ವಿಜಯಶಂಕರ್ ಸರ್ ಹೇಳಿದಾಗ ನಿರಂತರ ಅಲ್ಲೇ ಬರದೆ ನಾನು. ಅನೇಕ ಸ್ನೇಹಿತರಿದ್ದಾರೆ ಇಲ್ಲಿ ನನ್ನ ಜೊತೆಗೆ. ನನ್ನ ಬರಹವನ್ನು ಓದೋದವ್ರು ಕುಪ್ಪಂದಲ್ಲಿದ್ದಾರೆ, ಇಲ್ಲ ನಾಗರಾಳಿದ್ದಾರೆ, ಸೂರ್ಯಕಾಂತ್ ಇದ್ದಾರೆ. ನಾನು ಒಂದು ಸಲ ಬರೆದು ನಾನೇ ಫೈನಲ್ ಮಾಡೋದಿಲ್ಲ, ನನ್ನ ಸ್ನೇಹಿತರಿಗೆ ಕೊಡ್ತೇನೆ, ಓದ್ತಾರೆ, ವಿದ್ಯಾರ್ಥಿಗಳು ಕೊಡ್ತೇನೆ. ನಾನು ಇವತ್ತು ಏನಾದ್ರು ಬರವಣಿಗೆ ಆಗಿದ್ರೆ ವಿಷಯ ಸರ್, ಬೆಳವಣಿಗೆ ಆಗಿದ್ರೆ ಈ 25 ವರ್ಷಗಳು ನನ್ನ ವಿದ್ಯಾರ್ಥಿಗಳಲ್ಲಿ ಕಾಣಿಸ್ತಾರಲ್ಲ, ಅವ್ರ ಶ್ರಮನೂ ಇದೆ, ಅವ್ರು ನನ್ನ ಶಕ್ತಿಯಾಗಿ ನಿಂತಿದ್ದಾರೆ ಅಂತಕ್ಕಂಥದ್ದು. ಇಷ್ಟು ಬಡತನದ ನಡುವೆ ಇಲ್ಲಿ ಬಂದಾಗ ನನಗೆ ಅಂಬೇಡ್ಕರ್ ಬಂದಿದ್ದು ನನ್ನ ಮೈಂಡಿಗೆ ಯಾವಾಗ ಅಂದರೆ 70 ಆ ಕಡೆ, ಅಂದರೆ 75 ಸಂದರ್ಭದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಜನಪದರು ಮಹಾರಾಷ್ಟ್ರದಿಂದ ಅಂಬೇಡ್ಕರ್ನ ತಂದು. ಅಲ್ಲಿವರೆಗೆ ಅಂಬೇಡ್ಕರ್ ಕಥೆ ಕನ್ನಡದಲ್ಲಿ ಬಂದಿರಲಿಲ್ಲ. ಮಹಾರಾಷ್ಟ್ರಕ್ಕೆ ದುಡಿಲಿಕ್ಕೆ ಹೋಗಂತವರು ಮುಂಬೈಗೆ ಹೋಗಿ ಅಂಬೇಡ್ಕರ್ ಅವರ ವಿಚಾರಗಳನ್ನ ಕೇಳಿ ನಮ್ಮ ಊರಲ್ಲಿ ಬಂದು ಭಜನೆ ಹಾಡುಗಳನ್ನು ಕಟ್ತಾ ಇದ್ರು. ತಮಗೆ ಎಷ್ಟು ತಿಳಿದಿರುತ್ತೋ ಅಷ್ಟು ಅಂಬೇಡ್ಕರ್ ಅವರನ್ನ ನೆನಪಿಸ್ತಾ ಇದ್ರು.
ಆ ಭಜನೆ ಹಾಡುಗಳ ಮೂಲಕ ಅಂಬೇಡ್ಕರ್ ಶಬ್ದ ನಮ್ಮ ಕಿವಿಗೆ ಬೀಳ್ತಿತ್ತು. ಅದಕ್ಕಿಂತ ಹೆಚ್ಚಾಗಿ 56ರಲ್ಲಿ ಅಂಬೇಡ್ಕರ್ ಅವರು ನಿರ್ವಾಣ ಹೊಂದಿದಾಗ ನಮ್ಮ ತಂದೆ ಮದುವೆ ಆಗಿತ್ತು ಆ ವರ್ಷ, ನಮ್ಮ ತಾಯಿ ತಂದೆ. ನಮ್ಮ ತಂದೆ ನಾವು ಹುಟ್ಟಿದ ಮೇಲೆ ಹೇಳ್ತಾ ಇದ್ರು, ಅಪ್ಪ ನನ್ನ ಮದುವೆ ವರ್ಷ ನಮ್ಮ ನಾಯಕ ಒಬ್ಬ ತೀರ್ಕೊಂಡ, ಅವ ನಮಗಾಗಿ ಭಾಳ ಮಾಡಿದ್ದ, ಅವನೇ ಬಾಬಾ ಸಾಹೇಬು, ಅವನಂಗೆ ನೀವು ಓದ್ಬೇಕಪ್ಪ ಎಲ್ಲರೂ ಅಂತ ಹೇಳಿ ನಮ್ಮ ತಂದೆ ನನಗೆ ಆಗಾಗ ನಮ್ಮ ಅಣ್ಣಗೆ ಹಾಕ್ತಾ ಇದ್ರು. ಸೊ ಹೀಗೆ ತಂದೆಯಿಂದ ಮಹಾರಾಷ್ಟ್ರಕ್ಕೆ ದುಡಿಲಕ್ಕೆ ಹೋದವರಿಂದ ಅಂಬೇಡ್ಕರ್ ಕರ್ನಾಟಕಕ್ಕೆ ಎಂಟ್ರಿ ಆಯಿತು, ಅಂಬೇಡ್ಕರ್ ಚಿಂತನೆ. ಹಾಗೆ ಬರಹದು, ಅದು ಅನುವಾದದ ಲೇಖಕಿ, ವಿಶ್ವಖ್ಯಾತಿ ಲೇಖಕಿ ಇಲ್ಲೇ ಕೂತಿದ್ದಾರೆ. ಅಂಬೇಡ್ಕರ್ ನಮ್ಮ ಕರ್ನಾಟಕ ಸಿಕ್ಕಿದ್ದು ಕೂಡ ಅನುವಾದದ ಮೂಲಕನೇ, ನೇರವಾಗಿ ಸಿಕ್ಕಿಲ್ಲ ನಾವು. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುವಾದ ಮೂಲಕ ಸಿಕ್ಕರು ಅನ್ನೋ ಕಾರಣಕ್ಕೆ. ಹೀಗೆ ಭಾಳ ಸಲ ಹೇಳಿದ್ದೀನಿ, 60ಕ್ಕೂ ಹೆಚ್ಚು ಸದಸ್ಯರು ಜಾಯಿಂಟ್ ಫ್ಯಾಮಿಲಿ ನಮ್ದು. ಈಗ ಮತ್ತೆ ನಾವು 25 ವರ್ಷ 60-70 ಮಂದಿ ಕೂಡಿ ಬದುಕ್ತೀವಿ. ಈಗ ನಾನು, ನನ್ನ ಹೆಂಡತಿ, ನನ್ನ ಮಗ, 2 ಹೆಣ್ಮಕ್ಳು, ಅದಕ್ಕೊಂದು ನಮ್ಮ ಮಗಳು ಮೊಮ್ಮಗಳು ಆದ್ಯ ಅಂತ ಹೇಳಿ, ಇಷ್ಟು ಸಣ್ಣ ನ್ಯೂಕ್ಲಿಯರ್ ಕುಟುಂಬದಲ್ಲಿ ನಾವು ಇದ್ದೀವಿ. ಆದರೂ ಕೂಡ ನ್ಯೂಕ್ಲಿಯರ್ ಅಂದ್ರೂ ಕೂಡ ಇವತ್ತಿಗೂ ಜಾಯಿಂಟ್ ಫ್ಯಾಮಿಲಿಯಿಂದ ನಾನು ಭಿನ್ನ ಆಗಿಲ್ಲ, ಹೊರಗೆ ಹೊಂದಿಲ್ಲ. ಸೊ ಹೀಗೆ ಅಂಬೇಡ್ಕರ್ ಅವ್ರನ್ನ ಹ್ಯಾಕೆ ಬರೀಬೇಕು ಹೇಳಿದ್ರು, ವಿಕ್ರಮ್ ಹೇಳಿದ್ರಲ್ಲ, ಒಂದು ಚಾಲೆಂಜ್ ಅಂತ ಹೇಳಿ. ವಿಕ್ರಮ್ ನೋಡಿ ವಾಕ್ಯ ಬರೆದಿದ್ದೀನಿ, ಯಾರು ಏನ್ರಿ ಅಂತಾರೆ ಏನೋ 10 ಸಲ ಮನೆಗೆ ಹೋಗಿ ಕೇಳಿದೆ. ನನ್ನ ಕಿರಿಯ, ಅವ್ರು ನನ್ನ ಗುರುಗಳೇ ಅಂತಾರೆ, ಆದ್ರೆ ನನ್ನ ಕಿರಿಯ ನನ್ನ ಮನೆಗೆ ಬರಲಿ, ನಾನು ಹಿರಿಯ ಅವ್ರ ಮನೆಗೆ ಬರಲಿ ಅನ್ನೋದಿಲ್ಲ. ಅವರು ನನ್ನ ಮನೆಗೆ ಬರ್ತಾರೆ, ನಾನು ಹೋಗ್ತೀನಿ. ಯಾರೋ ನನ್ನ ಕಟ್ಟಿನೋ ಕಂಬಾರನೋ ಯಾರೋ ಬರ್ತಾರೆ, ಇದು ಬರೆದಿದ್ದೀನಿ ಓದ್ ನೋಡಯ್ಯ ಹೆಂಗಿದೆ ಅನಿಸ್ತದೆ. ಈ ಥರ ಕೇಳ್ಕೊಂಡು ಅದನ್ನು ರಿಫ್ರೆಶ್ ಮಾಡಿದಂಥ ಕಾದಂಬರಿ ಅದು. ಸೊ ಈ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬರ ತಳಮಳಗಳಿದಾವಲ್ಲ, ಒಂದು ಭಾಳ ಚಂದ ಹೇಳಿದ್ರು ಸರ್ ಅದನ್ನು. ಬಾಬಾ ಸಾಹೇಬ್ ಧರ್ಮಾಂತರ ಕಾರ್ಯ ಕನ್ನಡಕ್ಕದು ಹೊಸದು ಸರ್. ಆ ಮುಂದಿನ ಭಾಗ 60-70 ಪುಟ ಕರೆಕ್ಟ್ ಹೇಳಿದ್ರು ನೀವು. ಅದು ಕನ್ನಡಕ್ಕೆ ಇಲ್ಲಿವರೆಗೂ ಬಂದಿಲ್ಲ, ಅದು ಕನ್ನಡಕ್ಕೆ ಹೊಸದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಧರ್ಮಾಂತರ ಎಲ್ಲಿ ಮಾಡ್ಕೋಬೇಕಂತಿದ್ರು ಸವಿತಾ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಬೋಧಗಯ, ಸಾರನಾಥ್, ಮುಂಬೈ ಅಂತ ಇರ್ತದೆ. ಆದರೆ ಅಲ್ಲಿ ಗೋಡಬೋಲೆ ಅನ್ನೊಬ್ಬ 30 ವರ್ಷದ ಯುವಕ ಬಾಬಾ ಸಾಹೇಬ್ರಿಗೆ ಪತ್ರ ಬರೆದು ಕನ್ವಿನ್ಸ್ ಮಾಡಿ ಅವ್ರನ್ನ ನಾಗ್ಪುರ್ಗೆ ತಗೊಂಡು ಹೋಗ್ತಾರೆ. ಆ ನಾಗ್ಪುರ್ ತಗೊಂಡು ಹೋಗುವಾಗ ಇಡೀ ಕಾರ್ಯಕ್ರಮ 5 ಲಕ್ಷ ಜನ ಸೇರುವ ಕಾರ್ಯಕ್ರಮ ಅರೇಂಜ್ ಮಾಡಿರ್ತಾರೆ. ಪಾಪ ಅವ್ರು ಮರೆತು ಹೋಗಿರ್ತಾರೆ, ಬಾಬಾ ಬುದ್ಧನ ಸ್ಟ್ಯಾಚ್ಯೂ ತರಕ್ಕೆ ಆಗೋದಿಲ್ಲ ಅವ್ರಿಗೆ. ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡೆಲ್ಲಿಯಿಂದ ಬರುವಾಗ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೇ ಚೇರ್ ಪಕ್ಕದಲ್ಲಿ ಕೂತು ಬಂದಿರ್ತಾರೆ. ತಕ್ಷಣ ರಾತ್ರಿ 10 ಗಂಟೆಗೆ ಬಾಬಾ ಸಾಹೇಬರ ಮುಖ್ಯಮಂತ್ರಿ ಮನೆಗೆ ಫೋನ್ ಮಾಡ್ತಾರೆ, ನಾಳೆ ಧರ್ಮಾಂತರ ನಿಮ್ಮ ಮ್ಯೂಸಿಯಂನಲ್ಲಿರೋ ಸ್ಟ್ಯಾಚ್ಯೂ ಬೇಕು ಅಂದಾಗ ಆ ಮುಖ್ಯಮಂತ್ರಿ ಎಷ್ಟು ಸರಳ ಇದ್ದ ಅಂದರೆ, ತಕ್ಷಣಕ್ಕೆ ಅಂಬೇಡ್ಕರ್ ಯಾರನ್ನಾರು ಕಳಿಸಿ ಅಲ್ಲಿಗೆ, ನಾನು ಲೆಟರ್ ಕಳಿಸ್ತೇನೆ, ನಿಮ್ಗೆ ಸ್ಟ್ಯಾಚ್ಯೂ ಕೊಡ್ತಾರೆ ಅಂತ ಹೇಳ್ಬಿಡ್ತಾರೆ. ಈಗಿನ ಮುಖ್ಯಮಂತ್ರಿಗೆ ಭೇಟಿ ಆಗೋದಂತೂ ಬಹಳ ಕಷ್ಟ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ಭೇಟಿ ನಮ್ಗೆ ಹಾಕಾಗಲ್ಲ. ಅದು ಬಾಬಾ ಸಾಹೇಬ್ ಪತ್ರ ಬರೆದಾಗ ನಮ್ಮ ಸಾಮಾನ್ಯ ಗೋಡಬೋಲೆ ಅಲ್ಲಿ ಹೋಗಿ ನಿಂತಾಗ ಆ ಸ್ಟ್ಯಾಚ್ಯೂ ಕೊಡ್ತಾರೆ. ಆ ಸ್ಟ್ಯಾಚ್ಯೂ ತಂದ ಮೇಲೆ ಅವ್ರ ಮೂರ್ತಿ ತಿಕ್ಕಕ್ಕೇನು ಗೊತ್ತಿಲ್ಲ ಇವ್ರಿಗೆ, ಜಂಗಿಡ್ದೋಗಿತ್ತು. ಏನ್ ಮಾಡಬೇಕು ಅಂತಾರೆ ಅವ್ರು. ಆವಾಗ ಒಬ್ಬ ಹುಷಾರಿತನ ಮಾಡಿ ಆ ಪೊಲೀಸರು ಬೆಲ್ಟ್ ತಿಕ್ತಾರಲ್ಲ, ಪುಡಿ ಇರ್ತದೆ, ಇಸ್ಕೊಂಬರ ನಡ್ರಿ ಅಂತ ಹೇಳ್ತಾರೆ. ಆ ಬೆಲ್ಟಿನ ಪುಡಿ ತಂದು ರಾತ್ರಿ ತಿಕ್ಕಿ ಬೆಳಗ್ಗೆ ಒಯ್ದು ವೇದಿಕೆ ಮೇಲೆ ಇಡ್ತಾರೆ. ಸೋ ವಂಡರ್ಫುಲ್. ಅದು ಓದಿದ್ರೆ ಬಾಬಾ ಸಾಹೇಬ್ರ ಕಣ್ಣೆದುರಿಗೆ ಬಂದಂಗೆ ಆಗುತ್ತೆ, ಕಣ್ಣೀರು ಬರ್ತವೆ, ಎಷ್ಟು ಕಷ್ಟಪಟ್ಟರು ಅವರು ಅಂತ. ಸಂಗಮ್ ಶರಣಂ ಗಚ್ಚಾಮಿ ಅನ್ನೋದು ಬಹಳ ಚಂದ ವಿವರಿಸಿದ್ರು ಸರ್. ನೋಡಪ್ಪ, ಬುದ್ಧಂ ಶರಣಂ ಗಚ್ಚಾಮಿ ಅಂತ ಹೇಳ್ತೀನಿ, ಅದು ನಾನು 2 ಧರ್ಮಂ ಶರಣಂ ಗಚ್ಚಾಮಿ ಅಂತ ಹೇಳ್ತೀನಿ. ಆದರೆ ಸಂಘ ಕೆಟ್ಟು ಹೋಗಿದೆ. ಸಂಘ ಅಂದ್ರೆ ನಾವೆಲ್ಲ ಕೆಟ್ಟು ಹೋಗಿದ್ದೀವಿ. ಅಲ್ಲಿ ನೋಡಿದ್ರೆ ನಾನು ಥೈಲ್ಯಾಂಡ್ಗೆ ಹೋಗಿದ್ದೆ, ಹೊರಗಡೆ ಚಪ್ಪಲಿ ಬಿಡಿ ಅಂತ ಹೇಳಿದ್ದಾರೆ, ಒಳಗಡೆ ಅವ್ರು ಬಿಕ್ಕುಗಳು ಬೂಟ್ ಹಾಕೊಂಡು ಕೂತಿದ್ದಾರೆ. ಸಿಟ್ಟು ಬರ್ತದೆ ಬಾಬಾ ಸಾಹೇಬ್. ಅದಕ್ಕಾಗಿ ಸಂಘ ಕೆಟ್ಟು ಹೋಗಿದೆ, ನಾನು ಸಂಗಮ್ ಶರಣಂ, ಸಂಘಕ್ಕೆ ಶರಣ ಆಗೋದಿಲ್ಲ ಅಂತ ಹೇಳ್ತಾರೆ. ಅವಾಗ ಆಶ್ಚರ್ಯ ಆಗುತ್ತೆ, 5 ಜನರಿಗೆ ಬುದ್ಧ ಬಿಕ್ಕುಗಳಿಗೆ ಆಶ್ಚರ್ಯ ಆಗುತ್ತೆ. ಕೊನೆಗೆ ಗೋಡಬೋಲೆ ಕನ್ವಿನ್ಸ್ ಮಾಡ್ತಾನೆ, ಸಾಹೇಬ್ ನೀವು ಈ ಸಂಘಕ್ಕೆ ಶರಣ ಹೋಗ್ತಾ ಇಲ್ಲ, ನೀವು ಬುದ್ಧನ ಸಂಘಕ್ಕೆ ಶರಣ ಹೋಗ್ತಾ ಇದ್ದೀರಿ, ದಯವಿಟ್ಟು ಹಠ ಬಿಡ್ರಿ ಅಂತ ಹೇಳ್ತಾರೆ. ಸೊ ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಧರ್ಮಾಂತರ ಕಾರ್ಯಕ್ರಮನ ಕೆಡಿಸಬೇಕಂತ ಬಹಳ ಜನ ಬರ್ತಾರೆ. ಅಮಾಂಗ್ ದಿ ದಲಿತ್ಸ್, ನಾಟ್ ಔಟ್ ಆಫ್ ದಿ ದಲಿತ್ಸ್, ಅಮಾಂಗ್ ದಿ ದಲಿತ್ಸೇ ಅದನ್ನು ಕೆಡಿಸಬೇಕು, ಹೇಗಾದ್ರೂ ಮಾಡಿ ಕಾರ್ಯಕ್ರಮ ಹಾಳು ಮಾಡಬೇಕು ಅಂತಿರ್ತಾರೆ. ಆದ್ರೆ ಆ ಹುಡುಗ ಗೋಡಬೋಲೆ ಎಂತ ಸ್ಯಾಕ್ರಿಫೈಸ್ ಮಾಡ್ತಾನೆ. ಅವ ಅವಿವಾಹಿತ, ಬ್ರಹ್ಮಚರ್ಯ ಬದುಕ್ತಾನೆ ಕೊನೆ ತನಕ. ಮುಂಬೈ ಔರಂಗಾಬಾದ್ ಚಿಚೋಳಿಯಲ್ಲಿ ಒಂದು ಮ್ಯೂಸಿಯಂ ಮಾಡಿದ್ದಾನೆ. ಅವರು ಸತ್ತ ಮೇಲೆ ದೊಡ್ಡದು ಮ್ಯೂಸಿಯಂ ಇದೆ. ಸೊ ಇಂಥದ್ದೊಂದು ಮಹಾ ಯಾನ ಕಾದಂಬರಿ ಬರೀಲಿಕ್ಕೆ ನನಗೆ ಬಹಳ ಮುಖ್ಯವಾಗಿ ನನ್ನ ಶಿಷ್ಯ ಮಲ್ಲೇಶಪ್ಪ ಸಿದ್ದರಾಂಪುರ್, ಮಲ್ಲೇಪುರಂ ಅವರು, ಶಾರದಾ ಮೇಡಮ್ ಅವರು, ವಿಕ್ರಮ್ ವಿಶಾಜಿ ಅವರು, ಶ್ರೀಶೈಲ್ ನಾಗರಾಳ್ ಅವರು, ಸೂರ್ಯಕಾಂತ್ ಸುಜಾತ ಅವರು, ಸುಜಾತ ಚಲ್ವಾದಿ ಅವರು, ಹೀಗೆ ಅನೇಕ ನನ್ನ ಜೊತೆಗಿರುತ್ತೆ ಎಲ್ಲ ರೈಟರ್ಸು ನನಗೆ ಪ್ರೇರಕರಾಗಿ ಹೀಗೆ ಮಾಡಿ ಸರ್ ಅಂತ ಹೇಳ್ತಾನೆ ಬಂದಿದ್ದಾರೆ. ಎಲ್ಲರೂ ಕೇಳಿನೇ ಅದನ್ನ ಬರೆದಿದ್ದೇನೆ. ಅದು ಹೇಳಿದ್ದಲ್ಲ, ಅಪಮಾನ ನನ್ನನ್ನು ಭಾಳ ಸರ್, ಇಲ್ಲಿ ಅನೇಕ ಅಪಮಾನಗಳಾಗಿದೆ ಸರ್. ಅಧಿಕಾರಿ ಆಗಿದ್ದಾಗ ತಿವಾರಿ ಅವರಿದ್ರು ಧಾರವಾಡದಲ್ಲಿ ಅನ್ನೆಸೆಸರಿ ಅಪಮಾನಕ್ಕೂ ಒಳಗಾದೆ. ಇಲ್ಲಿ ಜಾತಿ ಕಾರಣಕ್ಕೂ ಅಪಮಾನಕ್ಕೆ ಒಳಗಾಗಿದ್ದೀವಿ. ನಿತ್ಯನೂ ಆಗ್ತಾ ಇದ್ದೀವಿ, ನಿತ್ಯನೂ. ನನಗೆ ಆವಾಗ ಅನಿಸುತ್ತೆ, ಯಾಕೆ ಎಸ್ ಸಿ ಆಗಿ ಹುಟ್ಟಿದೀವಿ ನಾವು, ಎಸ್ ಸಿ ಆಗಿ ಹುಟ್ಟೇಬಾರದು ಅಂತ ಎಷ್ಟೋ ಸಲ ಸಿಟ್ಟು ಬರುತ್ತೆ. ಅದು ಅನುಭವಿಸೋರಿಗೆ ಗೊತ್ತು.
ಅದು ಅಂತರ್ಮುಖಿಯಾಗಿರ್ತದೆ. ಸೊ ಆ ಕಾರಣಕ್ಕೆ ಆದರೆ ಈ ಅಪಮಾನವನ್ನು ಕಳ್ಕೊಳ್ಳಿಕ್ಕೆ ಯಾರನ್ನು ಪಡಿಬೇಕು ಅಂದರೆ ಬುದ್ಧನ ಪಡಿಬೇಕು, ಬಸವಣ್ಣ ಪಡಿಬೇಕು, ಅಂಬೇಡ್ಕರ್ ಅವ್ರನ್ನ ಪಡಿಬೇಕು. ಅವ್ರು ಇಟ್ಕೊಂಡ್ರೆ ಅಪಮಾನಗಳನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆ ಅಪಮಾನ ಕಳ್ಕೊಳ್ಳೋಕೆ ಅವ್ರು ಇಟ್ಕೋಬೇಕು ನಾವು. ಅದ್ರ ದುರಾದೃಷ್ಟ ಯುವ ಪೀಳಿಗೆ, ನನಗೊಂದಿಷ್ಟು ನಿಮಗಿಂತ ನಾನು ದೊಡ್ಡವನಾಗಿ, ಹುಡುಗರಿಗಿಂತ ದೊಡ್ಡವನಾಗಿ ಅಂತ ಹೇಳ್ತಾ ಇದ್ದೀನಿ. ಸಾರಿ ಟು ಸೇ, ಯಾವ ವಿದ್ಯಾರ್ಥಿನೂ ಅಂಬೇಡ್ಕರ್ ಓದ್ತಾ ಇಲ್ಲ, ಯಾವ ಎಂಪ್ಲಾಯೀಸ್ನ ಅಂಬೇಡ್ಕರ್ ಅವ್ರಿಗೆ ಓದ್ತಾ ಇಲ್ಲ. ಯಾರು ದಲಿತ ಸಮುದಾಯದಿಂದ ಬಂದಿದ್ದಾರೋ, ಯಾರು ತಳ ಸಮುದಾಯದಿಂದ ಇದ್ದಾರೋ ಅವ್ರು ಮೊದಲು ಓದಬೇಕಾಗಿದೆ. ದುರಾದೃಷ್ಟ ಅವ್ರು ಯಾರು ಮುಟ್ತಾ ಇಲ್ಲ ಅಂಬೇಡ್ಕರ್ ಅವ್ರನ್ನ. ಈ ದೇಶದಲ್ಲಿ ಸಂಘ ಪರಿವಾರದವರು ಅವ್ರನ್ನ ಓದ್ತಾ ಇದ್ದಾರೆ ಅಂಬೇಡ್ಕರ್ ಅವರು. ಅದ್ರ ದುರಾದೃಷ್ಟ ಈ ಸಿಲ್ಲಿ ಪೊಲಿಟಿಕ್ಸ್ ಬಿದ್ದು ನಮ್ಮ ವಿದ್ಯಾರ್ಥಿಗಳು ಓದ್ತಾ ಇಲ್ಲ. ನೋಡಿ, ಇನ್ನು 300 ಜನ ಇದ್ದಾರೆ ಸರ್ ಗೆಸ್ಟ್ ಲೆಕ್ಚರ್ಸ್ ನಮ್ಮಲ್ಲಿ. ನನ್ನ ಕಾರ್ಯಕ್ರಮ ಬರಬೇಕು ಅಂತ ಹೇಳಲ್ಲ. ಇನ್ನು ನೇಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕಾರ್ಯಕ್ರಮ ಮಾಡಿದೆ ಅಂದರೆ ಬಹಳ ಜನ ಬರಬೇಕು. ಅದು ದುರಾದೃಷ್ಟ ಬರಲ್ಲ. ಒಂದು 300 ಜನ ರಿಸರ್ಚ್ ಸ್ಕಾಲರ್ ಇದ್ದಾರೆ. ದೇ ಆರ್ ಗೆಟಿಂಗ್ ಸ್ಕಾಲರ್ಶಿಪ್ ಫ್ರಮ್ ಗೌರ್ಮೆಂಟ್ ಇನ್ ದ ನೇಮ್ ಆಫ್ ಅಂಬೇಡ್ಕರ್. ಅದು ಯಾರು ಬರೋದಿಲ್ಲ. ಬಹಳ ಪೇನ್ ಆಗಿ, ನಾನು ಇಲ್ಲಿ 40 ವರ್ಷ ಆಯ್ತು ಗುಲ್ಬರ್ಗ ಬಂದು. ನಾನು 86ಕ್ಕೆ ಬಂದಿದ್ದೀನಿ, 40 ವರ್ಷ ನಡೀತಾ ಇದೆ. ನಾವೆಂದೂ ವಿದ್ಯಾರ್ಥಿಗಳಾದ ಅಂಬೇಡ್ಕರ್ ಕಾರ್ಯಕ್ರಮ ತಪ್ಸೇ ಇಲ್ಲ. ಯಾವುದೇ ಚನ್ನಣ ವಾಲಿಕಾರ್ ಬರಲಿ, ಕಾಳೇಗೌಡ ಬರಲಿ, ಎಂಥವ್ರು ಬಂದ್ರು ಹೋಗಿ ನಾವು ಮುಂದೆ ಕೂತು ಕೇಳ್ತಿದ್ದೆ ನಾವು. ಅದು ಇದು ನಮ್ಮ ಅಂದಾನಿಯವರ ಕಾಲೇಜಲ್ಲಿ ನಡೀತಾ ಇದ್ದ ಕಾರ್ಯಕ್ರಮ 86, 88ರಲ್ಲಿ ಅಲ್ಲಿ ಹೋಗ್ತಿದ್ವಿ ನಾವು. ಬಹಳ ನೋವಾಗುತ್ತೆ. ಅಂಬೇಡ್ಕರ್ ಅಂದರೆ ದಲಿತರಿಗೆ ಮಾತ್ರ ಸೀಮಿತಗೊಳಿಸಬೇಡಿ, ಬಸವಣ್ಣ ಅಂದರೆ ಮಾತ್ರ ಲಿಂಗಾಯತರಿಗೊಳಿಸಬೇಡಿ, ಬುದ್ಧ ಅಸ್ಪೃಶ್ಯ ಧರ್ಮ, ಬೌದ್ಧ ಧರ್ಮ ಸ್ವೀಕಾರ ಮಾಡೋದು ಅಂತ ಹೇಳಿ ಅಸ್ಪೃಶ್ಯ ಮಾಡಬೇಡಿ ಅನ್ನೋದು. ಸೊ ಹೀಗೆ ನನಗೆ ಈ ಕಾದಂಬರಿ ಬರಿಬೇಕಂದಾಗ ನನ್ನ ಬದುಕಿನ ಸಾರ್ಥಕತೆ. ಒಂದು ಸಲ ಅನ್ಕೊಂಡಿದ್ದೆ, ಹೇಳ್ಬೇಕು ಹೇಳಬಾರ್ದು ಗೊತ್ತಿಲ್ಲ ಸರ್, 2-3 ಸಲ ಆರಂಭ ತಪ್ತಾ ಇತ್ತು. ಈ ಕಾದಂಬರಿ ಮುಗಿತನ ಬದುಕಬೇಕಪ್ಪ ಅನ್ಕೊಂಡಿದ್ದೆ. ನಾನು ಅನ್ಕೊಂಡಿದ್ದೀನಿ ಒಂದು ಸಾರಿ, ಈ ಕಾದಂಬರಿ ಮುಗಿತನ ಬದುಕಬೇಕಪ್ಪ ಅಂತ ಅನ್ಕೊಂಡಿದ್ದೇನೆ. ಸೊ ಹೀಗೆ ಭಾವುಕ ಆಗ್ತೀನಿ ಆ ಮತ್ತೆ ಬೇರೆ. ಸೊ ಈ ನೆಲೆ ಒಳಗೆ ನೆಲದಲ್ಲಿ ಏನಾದರೂ ಬಿಟ್ಟು ಹೋಗ್ಬೇಕು ಅನ್ನೋದು. ನಾನು ರುದ್ರಯ್ಯ ಅವ್ರ ವಿಷಯದಾಗ ವಿದ್ಯಾರ್ಥಿ, ಸೂರ್ಯಕಾಂತ್ ನಾವೆಲ್ಲ ಹಾಸ್ಟೆಲ್, ಭೀಮಾ ಹಾಸ್ಟೆಲ್ ಬಿದ್ದಿದೆ. ರುದ್ರಯ್ಯ ಬೆಳಿಗ್ಗೆ ವಾಕಿಂಗ್ ಬಂದು ಪಿಸ್ತೂಲ್ ಇರ್ತಿತ್ತು, ಅದು ಕಿಶನಲ್ಲಿ ಹಾಫ್ ಪ್ಯಾಂಟ್ನ ಪಿಸ್ತೂಲ್ ಹಾಕೊಂಡು ಬರೋರು. ಅವ್ರು ಬಂದಾಗ ನಾನು ರಿಸೀವ್ ಮಾಡ್ತಿದ್ದೆ. ರಿಸೀವ್ ಮಾಡಿ ನಾನು ರೂಮ್ನಾಗ 3 ಜನ ಮಲಗಿರ್ತಿದ್ದೆ. 3-4 ಬಸವಣ್ಣ ಸಂಗಪ್ಪ, ಅಂಬರೀಷ್ ಬಲ್ಲಿದವು, 3-4 ಜನ ಎಕ್ಸ್ಟ್ರಾ ಮುಕ್ಕೊಂಡಿರ್ತೀನಿ. ಲಾಕ್ ಹಾಕೊಂಡು ಅವ್ರನ್ನ ವಾಕ್ ಮಾಡ್ತಿದ್ದೆ. ಏನಯ್ಯ ನಂದೇ ಅವಧಿ ಮುಗೀತು, ನೀನು PhD ಮುಗಿದಿಲ್ಲ ಅಂತ ಬೈಯೋರು. ಸರ್ ಅವಾಗ ಚಾಲೆಂಜ್ ತಗೊಂಡು ರೂಮ್ ಬಿಟ್ಟು ಗೇಟ್ ಎದುರಿಗೆ ಜಿಲಾನಿ ಅಂಗಡಿಯೊಳಗೆ ಸಣ್ಣ ರೂಮ್ ಹಿಡಿದು ಅಲ್ಲಿ ಇದ್ಕೊಂಡು ಥೀಸಿಸ್ ಸಬ್ಮಿಟ್ ಮಾಡೋದು. ಅದೇ ರುದ್ರಯ್ಯ ಮುಂದೆ ನಾನು ಗೆಸ್ಟ್ ಲೆಕ್ಚರ್ ಕೊಟ್ಟರು. ಅದೇ ನನ್ನ ಗುರು ಖಂಡೋಬ ನನ್ನ ಗೆಸ್ಟ್ ಲೆಕ್ಚರ್ ರೆಕಮೆಂಡ್ ಮಾಡಿದರು. ಎಲ್ಲ ಕಷ್ಟಗಳು ಬಂದಾಗ ಹೇಳೋದ ಹೆಸರು ಸಾಗರ್ ಅವ್ರದ್ದು. ತದನಂತರ ನನಗೆ ದೊಡ್ಡ ಹೆಸರು ತೊಗೊಳ್ಳೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅವರಿಬ್ಬರ ಹೆಸರು ನಾನು ಬಳಸ್ಕೊಂಡಿದ್ದೀನಿ. ನನಗೆ ಅವ್ರ ಶಕ್ತಿ ಆಗಿದ್ದಾರೆ. ನನಗೆ ಅಡ್ಮಿಷನ್ ಬಂದಾಗ 3 ದಿವಸ ಊಟ ಕೊಟ್ಟು ಜನರಲ್ ಬಾಯ್ಸ್ ಹಾಸ್ಟೆಲ್ಗೆ ಇಟ್ಟವರು ಸಾಗರ್ ಅವರು 83ರಲ್ಲಿ. ಅವರು ನನಗೆ ಆವಾಗ ಗೊತ್ತಿಲ್ಲ, ನಾನು ಅವ್ರಿಗೆ ಗೊತ್ತಿಲ್ಲ. ನನಗೆ ಕೊಳ್ಳಾಗೊಂದು ಅಂಬೇಡ್ಕರ್ ತಾಯ್ತಿತ್ತು, ನೀಲಿ ಜುಬ್ಬ ಹಾಕಿದ್ದೆ, ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೆ. ನಾನು ಅಡ್ಮಿಷನ್ ಬಂದು ನಮ್ಮ ಮಾವ ಕಂಡಕ್ಟರ್ ಇದ್ದ, ಎಲ್ಲೋ ಊರಿಗೆ ಹೋಗಿದ್ದ, ಬಸ್ ಬೆಳಗಾವಿ ಬರಬೇಕು, ಬಸ್ ಸ್ಟ್ಯಾಂಡಲ್ಲಿ ಮಲಗಿದೆ. ಬಸ್ ಸ್ಟ್ಯಾಂಡ್ ಕಟ್ಟಿ ಮೇಲೆ ಕೂತಿದ್ದಲ್ಲಿ ಕಲ್ ಮೇಲೆ. ಸಾಗರ್ ಅಂಡ್ ಶೆಳ್ಗಿ, ಸುಳ್ಳ, ನಮ್ಮ ಜಡ್ಜ್ ಆಗಿದ್ರಲ್ಲ ಗೋಖಲೆ, ಇವರಲ್ಲಿ ಹೈದು ಹೋಗ್ತಾ ಇದ್ರು. ಸಾಗರ್ ಅವ್ರು ನಿಂತು ನೋಡಿ, ಆ ಹುಡುಗ ಯಾರು ನೋಡ್ರಿ ದಲಿತ ಕಾಣಿಸ್ತಾನೆ, ನೀಲಿ ಬಟ್ಟೆ ಹಾಕೋಣ ಅಂದ್ರು. ಸಡಕು ಎದ್ದಿದ್ದೆ ನಾನು. ಹೌದು ಸರ್, ನಾನು ಹೇಗೆ ಅಂತ ನಾನು ಕರ್ಕೊಂಡು ಹೋಯ್ದು, ಊಟ ಇಲ್ಲಿ ಮಾಡಿದ್ವಿ, ಮಲ್ಕೊಂಡಿದ್ದೀನಿ ಅಂತ ಕರ್ಕೊಂಡು ಹೋಯ್ದು ಜನರಲ್ ಬಾಯ್ಸ್ ಹಾಸ್ಟೆಲ್ಗೆ ಇಟ್ಟು 3 ದಿವಸ ಇಟ್ಟರು. 3 ದಿವಸ ಆದಮೇಲೆ ಮಾವು ಬಂದ, ಅವಾಗ ಅವ್ರ ಮನೆಗೆ ಕರ್ಕೊಂಡು ಹೋದ್ರು. ಸೊ ಈ ಥರದ ನೆನಪುಗಳಿದಾವೆ ನನಗೆ. ಕಲಬುರಗಿ, ನನ್ನ ಊರಾಗ ಉಪವಾಸ ಬಿಡ್ಬೋದು ಹುಡುಗಿ ಸರ್, ಆದರೆ ಕಲಬುರಗಿಗೆ ಎಂದೂ ನಾವು ಉಪವಾಸ ಬಿದ್ದಿಲ್ಲ. ಕಲಬುರಗಿ ಎಂದೂ ಉಪವಾಸ ಬಿದ್ದೆ, ಯಾವತ್ತೂ ಬಿದ್ದೆ. ಇದು ಪ್ರಾಮಾಣಿಕವಾಗಿ ಹೇಳೋ ಮಾತಿದ್ದು ನಾನು. ಸೊ ಹಾಗಾಗಿ ಸರ್, ನಾನು ಏನು ಬರೆದಿದ್ದೀನೋ ಗೊತ್ತಿಲ್ಲ, ನಾನು ಬರೆದಿದ್ದೆಲ್ಲ ಮುತ್ತು ಅಲ್ಲ ಅಂತ ನಾನು ಹೇಳೋದಿಲ್ಲ. ಭಾಳ ಖುಷಿಯಾಗಿರೋದು ಇವತ್ತಂದರೆ ವಿಜಯಶಂಕರ್ ಅಂತ ಹಿರಿಯ ವಿಮರ್ಶಕರು, ದೀಪಾ ಬಸ್ತಿ ಮಗಳ ಸಮಾನ ಇದ್ದಾಳೆ, ಭಾಳ ದೊಡ್ಡ ಲೇಖಕಿ, ಅವತ್ತು ಜಗತ್ತು ವಿಖ್ಯಾತಿ ಪಡೆದಂಥ ಹೆಣ್ಮಗಳು. ಅವಳು ಬಂದು ನನ್ನ ಪುಸ್ತಕ ಬಿಡುಗಡೆ ಮಾಡಿದಾಳಲ್ಲ, ಜೀವನ ಸಾರ್ಥಕ ಆಯಿತು ಅಂತ ನಾನು ಅನ್ಕೊಂಡಿದ್ದೆ. ಆಮೇಲೆ ಇದಕ್ಕೆ ಭಾಳ ಮುಖ್ಯವಾಗಿ ನನ್ನ ತಂದೆ ಕಾರಣ, ನಾನು ಒಡ ಹುಟ್ಟಿದವ್ರ ಕಾರಣ. 6 ಮಂದಿ ಹೆಣ್ಮಕ್ಳು ಅಕ್ಕಂಗಿಯರು, 7 ಮಂದಿ ಅಣ್ಣ ತಮ್ಮಂದಿರು, ಈಗ ನನ್ನ ಮೊಮ್ಮಕ್ಕಳಿದ್ದಾಳೆ. ಮತ್ತು ನಾನು ಹೆಂಡ್ತಿ ಸಾಕಿರ್ಬೇಕು, ಮೆಚ್ಚಲೇಬೇಕು. ಇಲ್ಲ ಅವಳು ನೋಡ್ತಿರ್ಬೋದು ಇದನ್ನು. ನಾನು ಹೆಂಡ್ತಿ ಜಸ್ಟ್ SSLC ಓದ್ದವಳು. ನಾನು ಸ್ಟಡಿ ರೂಮ್ನಾಗಿದ್ದರೆ ಯಾವತ್ತೂ ಡಿಸ್ಟರ್ಬ್ ಮಾಡಿಲ್ಲ. ನಾನು ಏನು ಕೈಪಲ್ಯ ತರೋದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ನನಗೆ. ನಾನು ಅಡುಗೆ ಮನೆಗೂ ಹೋಗೋದು ತಿಂಗಳಿಗೂ 2 ತಿಂಗಳು. ಈಗ ನನ್ನ ಹೆಂಡ್ತಿ ಬೆಂಗಳೂರಲ್ಲಿ ಇದ್ದಾಳೆ, ಮೊಮ್ಮಗಳ ಸಂಬಂಧ. ಅಡುಗೆ ಮನೆಗೂ ಹೋಗ್ತೀನಿ, ನಾನು ಮಗ ಮಾಡ್ಕೊಂಡು ನಾವೇ ತಿಂತೀವಿ, ಅಡುಗೆ ಮಾಡೋರು ಬರ್ತಾರೆ, ಇರಲಿ. ಆದರೆ ನನಗೆ ಆಸೆ ಇಷ್ಟೇ, ಏನಾದರೂ ಫುಟ್ ಮಾರ್ಕ್ ಬಿಟ್ಟು ಹೋಗಬೇಕು ಅಂತ. ಫುಟ್ ಮಾರ್ಕ್ ಬಿಟ್ಟು ಹೋಗಬೇಕು ಅಂತ. ಈ ಅವಕಾಶ ಒಂದೇ ಸಲ ಸಿಗುತ್ತೆ, ಮತ್ತೆ ಮತ್ತೆ ಸಿಗೋದಿಲ್ಲ. ಆ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಿ ಕಳ್ಕೊಂಡಿದ್ದೀನೋ ಅಲ್ಲೇ ಹುಡುಕಾಡಿದ್ದೀನಿ. ಸಿಂಧೆ, ನನ್ನ ಸ್ನೇಹಿತ ಸಿಂಧೆ ಇಲ್ಲೇ ಇದ್ದಾರೆ, ಭಾಳ ಜನ ಇದ್ದಾರೆ. ಹೆಸರು ತೊಗೊಳಕ್ಕೆ ಹೋದರೆ ರಬ್ಬವ್ರು ಇದ್ದಾರೆ,
ಅನೇಕ ಕಷ್ಟಗಳ ನಡುವೆ, ದುಃಖಗಳ ನಡುವೆ, ಅವಮಾನಗಳ ನಡುವೆ ಜೊತೆಗೆ ನಿಂತಿದ್ದಾರೆ. ಸೊ ಅವಮಾನಗಳು ಎಲ್ಲವನ್ನು ಕಳ್ಕೋಬೇಕಂದ್ರೆ ಓದ್ಬೇಕು ನಾವು. ಅದಕ್ಕೆ ಬಾಬಾ ಸಾಹೇಬ್ ಹೇಳ್ತಾರೆ, ನೀವು ಇಷ್ಟು ಓದ್ರಿ ಜಗತ್ತು ನಿಮ್ಮನ್ನು ನೋಡಿ ಅಂಜಬೇಕು ಅಂತ. ಬಹಳ ಮುಖ್ಯ ಸಪನಾದವ್ರು ನೆನಿಬೇಕು. ನಾವು ಕಳೆದ 25 ವರ್ಷಗಳಿಂದ ಸಪನ ಎಲ್ಲ ಪುಸ್ತಕಗಳು ಪ್ರಿಂಟ್ ಮಾಡ್ತಾ ಇದ್ದೆ. ಆ ಸಪನ ನಾನು ರೆಕಗ್ನಿಷನ್ ಕೊಟ್ಟಿದೆ. ನಾನು ಅಂತಿದ್ದೆ ಸಪನಾಕ್ಕೆ ಹೋಗುವಾಗ ಭೈರಪ್ಪ ಅವ್ರ ಕಾದಂಬರಿ ಇಡ್ತಿದ್ರೆ ತೆಗೆದು ನೋಡ್ತಿದ್ದು 10ನೇ ಮುದ್ರಣ 12ನೇ ಮುದ್ರಣ ಅಂತ ಇರ್ತಿತ್ತು. ಇವರನ್ನು ನಾವು ಆಗೋದು ಯಾವಾಗ ಅನ್ಕೊಳ್ತಿದ್ದೆ. ಈಗ ನನ್ನ ಪುಸ್ತಕನೂ 10 ಮುದ್ರಣ 15 ಮುದ್ರಣ ಆಗ್ತಾ ಇದ್ದಾವೆ ಅಂತಕ್ಕಂಥದ್ದು. ಕೋನೆಕ್ ಅವ್ರು ಬಂದಿದ್ದಾರೆ, ಬಸವರಾಜ್ ಕೋನೆಕ್ ನಮ್ಮ ಭಾಗದ ಸಪನ ಇದ್ದಂಗೆ ಅವ್ರು ಹೆಚ್ಚು ಕಡಿಮೆ ನಮ್ಮ ಪುಸ್ತಕಗಳನ್ನು ಅವ್ರು ಮಾಡಿದ್ದಾರೆ. ಸೊ ಹೀಗೆ ಅನೇಕ ನನಗೆ ವಿಶ್ವವಿದ್ಯಾಲಯ ನೇಮು ಫೇಮು ಎಲ್ಲ ಕೊಟ್ಟಿದೆ. ಅನೇಕ ಜನರು ಪ್ರೇರಣೆ ಆಗಿದ್ದಾರೆ. DSS ಬಂದವ್ ನಾನು, ದಲಿತ ಚಳವಳಿಯಿಂದ ಬಂದವ್ ನಾನು. ಬಿಜಾಪುರದಲ್ಲಿ ಆರಂಭದಲ್ಲಿ DSS ಕಟ್ಟಿದವ್ರು ನಾವು. ಸಾಗರ್ ಅವ್ರ ಪ್ರೇರಣೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಪ್ರೇರಣೆ, ಹೀಗೆ ಒಂದಷ್ಟು ಓದ್ಕೊಂಡಿದ್ದೀನಿ. ಬಹಳ ಬುದ್ಧಿವಂತ ನಾನೇನಲ್ಲ. ಭಾಳ ಜನರಿಗೆ ಅಂತಾರೆ ಅವ ಅಹಂಕಾರಿ ಇದಾನಂತೆ. ನೇರವಾಗಿ ಮಾತಾಡ್ತೀನಿ, ಅದಕ್ಕೆ ಅಹಂಕಾರಿ ಅಂತಾರೆ. ಬಟ್ ಇದೆಲ್ಲ ಬರೋದು ಹಿಂದೆ ನನಗೆ ಶಕ್ತಿಯಾಗಿ ಇಷ್ಟೊತ್ತು ಹೆಸರು ಹೇಳಿದ್ನಲ್ಲ ನಾನು, ನಮ್ಮ ವಿಕ್ರಮ್ ಹಿಡ್ಕೊಂಡು ಎಲ್ಲರೂ ನನ್ನ ಜೊತೆಗಿದ್ದಾರೆ. ವಿಕ್ರಮ್ ಅವ್ರ ತಂದೆ ಒಂದು ಪತ್ರ ಬರೆದಿರು ನನಗೆ, ನೀವು ನಮ್ಮ ವಿಕ್ರಮ್, ನನ್ನ ಮಗ ವಿಕ್ರಮ್ ಅಣ್ಣ ತಮ್ಮಂದಿರಾಗಿ ಬದುಕ್ತಾ ಇರೋದು ನೋಡಿದ್ರೆ ಬಹಳ ಖುಷಿಯಾಗಿ. ಆ ಪತ್ರ ಇಟ್ಕೊಂಡಿದ್ದೀನಿ, ತಿಳ್ಕೊಂಡ್ರೆ ಪಾಪ ಅವರು 2 ವರ್ಷ ಆಯಿತು. ಆ ಪತ್ರ ಇಟ್ಕೊಂಡಿದ್ದೀನಿ. ನನಗೆ ಅಧ್ಯಯನ ಸಂಸ್ಥೆ, ವಿಶ್ವವಿದ್ಯಾಲಯ, ವಸತಿನಿಲಯಗಳು, ಈ ಕ್ಯಾಂಪಸ್ಸು, ಈ ಸಿಟಿ ಏನೆಲ್ಲ ಕೊಟ್ಟಿದೆ, ನನ್ನ ಕುಟುಂಬ ಏನೆಲ್ಲ ಕೊಟ್ಟಿದೆ, ಇಲ್ಲಿರುವ ಎಲ್ಲ ವಿದ್ಯಾರ್ಥಿಗಳು ಪ್ರೀತಿ ವಿಶ್ವಾಸ ಕೊಟ್ಟಿದ್ದಾರೆ. ಬೈದವರು ನನ್ನವರೇ, ಹೊಗಳದವರು ನನ್ನವರೇ, ಬೈದದಿದ್ದರೂ ನನಗೆ ಒಂದೇ ಒಂದು ನೆನಪಾಗುತ್ತೆ ಕುವೆಂಪು ಅವ್ರದ್ದು, ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ. ಅದರಲ್ಲಿ ನಂಬಿಕೆ ಇಟ್ಟವ್ರು ನಾನು. ಆ ನಂಬಿಕೆಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಬಾಬಾ ಸಾಹೇಬರು ಅಂದರೆ ಉಸಿರು ಭಾವಿಸ್ಕೊಂಡಿದ್ದೀನಿ. ನಾನು ಮಿತಿಯೊಳಗಿದ್ದವನೇ, ನಾ ಪರಿಪೂರ್ಣ ಅಲ್ಲ, ನನಗೂ ಮಿತಿ ಇದ್ದಾವೆ. ಆ ಮಿತಿಗಳ ನಡುವೆ ನಾನೊಬ್ಬ ಮನುಷ್ಯನಾಗಿ ಬದುಕಬೇಕು ಅನ್ನೋ ಆಸೆ ಇದೆ. ಅಂಥದಕ್ಕೆ ಇತ್ತೀಚೆಗೆ 2 ತಿಂಗಳಾಯ್ತು ಬಂದು ಕುಲಪತಿ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೆನಬೇಕು ಅವ್ರನ್ನ. ಒಂದು ಮುಳ್ಳು ಕಡ್ಡಿ ತೆಗೆದವನು ನೆನ್ಪಿಡಬೇಕಾಗತ್ತೆ. ಇತ್ತೀಚೆಗೆ ಬಂದರೂ ಕೂಡ ನನ್ನನ್ನು ಬಹಳ ಪ್ರೀತಿ ಮಾಡ್ತಾರೆ, ಗೌರವಿಸ್ತಾರೆ. ಅಷ್ಟು ಸಾಕು ನನಗೆ. ಸೊ ಈ ವೇದಿಕೆ ಮೇಲಿರುವ ಸಾಗರ್ಜಿಯವರು ನಾಳೆ ಮುಖ್ಯ ಅತಿಥಿಯಾಗಿ ಪ್ರಶಸ್ತಿ ಪ್ರದಾನದಲ್ಲಿ ಭಾಗವಹಿಸ್ತಾರೆ. ಅದಕ್ಕೆ ಅವ್ರಿಗೆ ಮಾತಾಡ್ಲಿಕ್ಕೆ ಕೊಟ್ಟಿಲ್ಲ ನಾವು. ದಯವಿಟ್ಟು ಸಾಗರ್ ಸರ್ ಕ್ಷಮಿಸಬೇಕು, ನಾಳೆ ನೀವು ಮಾತಾಡ್ತೀರಿ. ಅದಕ್ಕೆ ಅಂಥ ಶಕ್ತಿ 50 ವರ್ಷಗಳ ಕಾಲ ಚಳವಳಿಯನ್ನು ಕಟ್ಟಿ ಸಮಾಜವನ್ನು ಬೆಳಗಿಸಿ ನಮ್ಮಂಥವ್ರನ್ನ ಪ್ರತ್ಯಕ್ಷ ಪರೋಕ್ಷ ಬೆಳೆಸಿದಂಥ ಶಕ್ತಿ ಸಮಾಧಾನವಾಗಿ ಶಾಂತಿಯಿಂದ ನಮ್ಮ ಜೊತೆ ಕೂತಿದ್ದಾರೆ. ಅದು ನೋಡಲಿಕ್ಕೆ ಒಂದು ಬೆರಗು ಅನಿಸ್ತದೆ. ಖರ್ಗೆ ಅವರನ್ನ, ಸಾಗರ್ ಅವರನ್ನ, ಪ್ರಿಯಾಂಕ್ ಅವರನ್ನ, ಬೇರೆ ಬೇರೆಯವ್ರು ನೋಡಿದ್ರೆ ಬೆರಗು ಅನಿಸ್ತದೆ. ಈ ನಿಟ್ಟಿನಲ್ಲಿ ಹೆಚ್ಚು ಮಾತಾಡೋದಿಲ್ಲ. ಸ್ನೇಹಿತರೆ, ಯಾರಾದರೂ ಸಾಧ್ಯ ಆದರೆ ಸಪ್ನಾದಲ್ಲಿ ಪುಸ್ತಕ ಖರೀದಿ ಮಾಡ್ಲಿಕ್ಕೆ ಅವಕಾಶ ಇದ್ದರೆ, ಮಹಾಯಾನ ಅವ್ರು 15% ಡಿಸ್ಕೌಂಟ್ ಕೊಡ್ತಾರೆ. ಸಪ್ನಾ ಮಹಾಂತೇಶ್ ಅವರು 15% ಕೊಡ್ತಾರೆ. ನನ್ನ ಕಡೆ 15% ಡಿಸ್ಕೌಂಟ್ ಕೊಡ್ತೀನಿ. ದಯವಿಟ್ಟು ಮಹಾಯಾನ ಖರೀದಿ ಮಾಡಿ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.